ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಏನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಕೊರಿಯನ್ ಗ್ಲಾಸ್ಗೆ ಒಂದು ಲಿಕ್ವಿಡ್ನ ರೆಡಿ ಮಾಡಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಫಸ್ಟು ಅಕ್ಕಿನ ಸ್ವಲ್ಪ ವಾಶ್ ಮಾಡಿಬಿಟ್ಟು ಅನ್ನಕ್ಕೆ ಈ ಥರ ಇಡಬೇಕು. ಸೊ ಅನ್ನಕ್ಕಿಟ್ಟಾಗ ಅದೇನಾಗುತ್ತೆ ಅಂದರೆ ಹಾಫ್ ಬಾಯ್ಲ್ ಆದಮೇಲೆ ಅದರಲ್ಲಿರೋ ಗಂಜಿನ ನಾವು ತೊಗೋಬೇಕು. ಸೊ ಅನ್ನ ಅಂದರೆ ಇದಕ್ಕೆ ಅಂತಲೇ ಅನ್ನ ಬೇಯಿಸೋಕ್ಕಿಂತ ಬೆಸ್ಟ್ ಅಂದರೆ ನಾವು ಅನ್ನಕ್ಕೆ ಇಡ್ತೀವಲ್ವ, ಸೊ ಆವಾಗಲೇ ಹಾಫ್ ಬಾಯ್ಲ್ ಆದಾಗ ತೊಗೊಳ್ಳೋದು ಬೆಸ್ಟ್. ಡೈಲಿ ಕುಕ್ಕರಲ್ಲಿ ಇಡೋಕ್ಕಿಂತ 1 ವೀಕ್ ನಾವು ಈ ಥರ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಕೊರಿಯನ್ ಗ್ಲಾಸ್ ಸ್ಕಿನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಇದನ್ನು 7 ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಸೊ ನಾನು ಇವತ್ತಿಂದ ಅಪ್ಲೈ ಮಾಡ್ತಿದ್ದೀನಿ. ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿ. ಹೇಗಿದೆ ಅನ್ನೋದಕ್ಕಿಂತ ಇದು ಕೊರಿಯನ್ ಗ್ಲಾಸ್ ಸ್ಕಿನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸೊ ಹಾಗಾಗಿ ಒಂದು ಸರಿ ನಾನು ಯಾವಾಗೋ ಮುಂಚೆ ಅಪ್ಲೈ ಮಾಡಿದ್ದೆ. ಸೊ ಅದನ್ನು ರೆಗ್ಯುಲರಾಗಿ ಮಾಡಿರಲಿಲ್ಲ. ಸೊ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆ ನಿಮಗೆ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ಗಂಜಿನ. ಅನ್ನ ಬಿಟ್ಬಿಟ್ಟು ಮೇಲೆ ಗಂಜಿ ಮಾತ್ರ ಫಿಲ್ಟರ್ ಮಾಡ್ಕೋಬೇಕು. ಹಾಗೆ ಏನಪ್ಪ ಅಂತಂದರೆ ಈ ಗಂಜಿನ ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಫೇಸು ತುಂಬ ವೈಟ್ನಿಂಗ್ ಆಗಿರುತ್ತೆ. ಇದು ಅಂದರೆ ರೈಸ್ ಪೌಡ್ರ್ ಏನಿರುತ್ತೆ ಅದನ್ನ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ವೈಟ್ ಆಗುತ್ತೆ. ಹಾಗೆ ರೈಸ್ ಗಂಜಿನೂ ಕೂಡ ಫೇಸ್ಗೆ ನಾವು ಅಪ್ಲೈ ಮಾಡೋದ್ರಿಂದ ತುಂಬ ವೈಟ್ ಆಗುತ್ತೆ, ತುಂಬ ಗ್ಲೋ ಕೊಡುತ್ತೆ ಫೇಸು. ಹಾಗೆ ಇವಾಗ ಕೊರಿಯನ್ ಗ್ಲಾಸ್ಗೆ ಎಲ್ಲ ಕ್ರೀಮ್ಗಳನ್ನೆಲ್ಲ ಬರ್ತಿದೆ. ಆ ಕ್ರೀಮ್ನ ಬೈ ಮಾಡೋಕ್ಕಾಗಲ್ಲ. ಸೊ ಮನೆಯಲ್ಲೇ ಈ ಥರ ಹೋಮ್ ರೆಮಿಡಿನ ಮಾಡಿಕೊಂಡು ನಾವು ಅಪ್ಲೈ ಮಾಡೋದ್ರಿಂದ ಫೇಸ್ ತುಂಬ ಗ್ಲೋ ಆಗಿರುತ್ತೆ. ಸೊ ನಾನು ಈ ಚಾಲೆಂಜ್ನ ತೊಗೊಂಡಿದ್ದೀನಿ. ನೀವು ಕೂಡ ಈ ಚಾಲೆಂಜ್ನ ಮಾಡಿ ಹೇಗಿದೆ ರಿಸಲ್ಟ್ ಅಂತ ನನಗೆ ಹೇಳಿ. ಮತ್ತು ಇದನ್ನು ಈಗ ಬಾಟಲ್ಗೆ ಹಾಕೋಬಿಟ್ಟು ಸ್ಪ್ರೇ ಮಾಡ್ಕೋಬೇಕು. ಹೇಗೆ ಸ್ಪ್ರೇ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಸ್ವಲ್ಪ ಮಸಾಜ್ ಕೂಡ ಮಾಡ್ಕೋಬೇಕು ಸ್ಲೋಲಿಯಾಗಿ. ಹಾಗಾದರೆ ಅದು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಕೂಡ ಇದನ್ನು ಅಪ್ಲೈ ಮಾಡಿಬಿಟ್ಟು ಹೇಗಿದೆ ರಿಸಲ್ಟ್ ಅಂತ ಹೇಳಿ. ನನಗೇನೋ ತುಂಬ ಇಷ್ಟ ಆಗಿದೆ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹೀಗೆ ನನ್ನ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲೂ ಹೋಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೋಡಿ, ಇವಾಗ ಫೈನಲಿ ನೋಡಿ, ಇದನ್ನು ಅಪ್ಲೈ ಮಾಡಿದಾಗಲೇ ತುಂಬ ಗ್ಲೋ ಆಗಿ ಕಾಣ್ತಾ ಇದೆ. ನಾನು ಕೂಡ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೀವು ಕೂಡ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು.